ಸರ್ವರಿಗೂ ನಮಸ್ಕಾರ. ನಾನು ಶಾಂತಮಲ್ಲಯ್ಯ ಸ್ವಾಮಿ, ಜಿಲ್ಲಾ ಪರಿಷದ ಪ್ರಾಥಮಿಕ ಕನ್ನಡ ಶಾಲೆ ಭೀಮನಗರದಲ್ಲಿ. ಪ್ರಿಯ ವಿದ್ಯಾರ್ಥಿ ಮುದ್ದು ಮಕ್ಕಳೇ, ಈ ಆನ್ಲೈನ್ ಎಜುಕೇಶನ್ ವಿಡಿಯೋದ ಮುಖಾಂತರ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಾವು 7ನೇ ಇಯತ್ತೆಯ ಗಣಿತ ವಿಷಯದ 1ನೇ ಪಾಠ ಭೌಮಿತಿಕ ರಚನೆಯ ಬಗ್ಗೆ ಅಭ್ಯಾಸ ಮಾಡೋಣ. ಭೌಮಿತಿಕ ರಚನೆ ಪ್ರಸ್ತಾವನೆ. ನಾವು ಈಗಾಗಲೇ ಬಿಂದು, ರೇಷೆ, ರೇಷಾಖಂಡ, ಕಿರಣ, ಕೋನ ಇವುಗಳ ಅಭ್ಯಾಸ ಮಾಡಿದ್ದೇವೆ. ಮಕ್ಕಳೇ, ನಿಮಗೆ ಗೊತ್ತು, ರೇಷೆ ಮತ್ತು ರೇಷಾಖಂಡ ಇವುಗಳು ನಾವು ಯಾವ ಮೂಲಮಾನದಿಂದ ಅಳೆಯುತ್ತೇವೆ? ಹೌದು, ಸೆಂಟಿಮೀಟರ್ ಮತ್ತು ಮೀಟರ್. ಇಲ್ಲಿ ಬರೆಯುವ ಪದ್ಧತಿಯನ್ನು ನೋಡಿರಿ. ಲೆಂತ್ AB ಬರೋಬರಿ 5 ಸೆಂಟಿಮೀಟರ್ ಮತ್ತು ಲೆಂತ್ PQ ಬರೋಬರಿ 1 ಮೀಟರ್. ಈಗ ನಾವು ಕೋನದ ಅಳತೆ ಹೇಗೆ ಮಾಡುತ್ತಾರೆ ಎಂಬುದನ್ನು ನೋಡೋಣ. ಕೋನವನ್ನು ನಾವು ಈ ಪ್ರಕಾರ ಅಳೆಯುತ್ತೇವೆ. ಇದನ್ನು 40 ಅಂಶ ಎಂದು ಬರೆಯುತ್ತೇವೆ. ಇಲ್ಲಿ ಕೊಟ್ಟಂಥ ಕೋನ XYZ ಇದು 40 ಅಂಶವಾಗಿದೆ. ಆದರೆ ಇದು ಬರೆಯುವುದು ಹೇಗೆ ನೋಡಿ. ಇದು ಮೆಜರ್ಮೆಂಟ್ ಕೋನ XYZ ಬರೋಬರಿ 40 ಅಂಶ. ಈ ಪ್ರಕಾರವಾಗಿ ಬರೆಯುತ್ತೇವೆ. ಮಕ್ಕಳೇ, ಈಗ ನಾವು ಕೋನ ದ್ವಿಭಾಜಕದ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಕೋನ XYZ ಇದರ ಅಳತೆ 40 ಅಂಶ. ಈಗ ಇದನ್ನು ನಾವು ಹೇಗೆ ದ್ವಿಭಾಗಿಸಬಹುದು? ದ್ವಿ ಎಂದರೆ 2, ಭಾಗಿಸುವುದಂದರೆ ಭಾಗ ಮಾಡೋದು. 2 ಸಮಾನ ಹೇಗೆ ಭಾಗ ಮಾಡಬಹುದು ನೋಡಿ. ಇಲ್ಲಿ ನಾವು ಎಳೆದಂತಹ ಈ ಕಿರಣ YF ಇದು ಈ ಕೋನವನ್ನು ಸಮಾನ 2 ಭಾಗ ಮಾಡಿದೆ. ಅಂದರೆ 20 ಅಂಶ. FYZ ಇದು 20 ಅಂಶ ಮತ್ತು ಅದೇ ರೀತಿ XYF ಇದು 20 ಅಂಶ. ಈ ಪ್ರಕಾರ ಈ ಕೋನದ 2 ಸಮಾನ ಭಾಗಗಳು ಮಾಡಿದೆವು. ಅಂದರೆ ಇಲ್ಲಿ ಕಿರಣ YF ಇದು ಕೋನ XYZದ ಕೋನ ದ್ವಿಭಾಜಕವಾಗಿದೆ. ತಿಳಿಯುತ್ತಲ್ಲವೇ? ಮುಂದೆ ಇಲ್ಲಿ ನೋಡಿ, ಈಗ ನಾವು ಕೋನ ದ್ವಿಭಾಜಕ ಹೇಗೆ ತೆಗೆಯುವುದು ಎಂಬುದನ್ನು ನೋಡೋಣ. ವಿದ್ಯಾರ್ಥಿ ಮಕ್ಕಳೇ, ಮೊದಲು ಅಳತೆ ಪಟ್ಟಿ ಮತ್ತು ಕೋನ ಮಾಪಕದ ಸಹಾಯದಿಂದ 60 ಅಂಶ ಕೋನ ತೆಗೆಯೋಣ. ಅದಕ್ಕೆ ABC ಎಂದು ಹೆಸರಿಸೋಣ. ಈಗ ಕಂಪಾಸ ತೆಗೆದುಕೊಂಡು ಮೊದಲು BC ಭುಜದ ಮೇಲೆ ಒಂದು ಕಂಸ ಎಳೆಯೋಣ. ಹಾಗೆ ಯಾವುದೇ ಬದಲಾವಣೆ ಮಾಡದೆ AB ಭುಜದ ಮೇಲೆ ಒಂದು ಕಂಸ ಎಳೆಯೋಣ. ಈಗ ಕಂಸಗಳಿಂದ ತಯಾರಾದ ಛೇದನ ಬಿಂದುಗಳ ಮೇಲೆ ಕಂಪಾಸ ಇಟ್ಟು ವಿಡಿಯೋದಲ್ಲಿ ತೋರಿಸಿದಂತೆ 2 ಕಂಸ ಎಳೆಯೋಣ. ಹೀಗೆ ದೊರೆತ ಕಂಸದ ಛೇದನ ಬಿಂದುವಿನಿಂದ ಕೋನದ ಶಿರೋಬಿಂದು B ದಿಂದ ಒಂದು ಕಿರಣ ತೆಗೆಯೋಣ. ಆ ಬಿಂದುವಿಗೆ D ಹೆಸರು ಕೊಡೋಣ. ಈಗ ದೊರೆತ BD ಈ ಕಿರಣ ಕೋನ ABCಯ ಕೋನ ದ್ವಿಭಾಜಕವಾಗಿರುತ್ತದೆ. ಅದು ನೀವು ಕೋನ ಮಾಪಕದ ಸಹಾಯದಿಂದ ಅಳೆದು ನೋಡಿ ಯೋಗ್ಯ ಗುರುತನ್ನು ಹಾಕಬೇಕು. ಮಕ್ಕಳೇ, ಈ ಆಕೃತಿ ನೋಡಿರಿ. ಇದರಲ್ಲಿ ಯಾವುದು ಕೋನ ದ್ವಿಭಾಜಕವಾಗಿದೆ ಹೇಳಿ? ಕಿರಣ QS. ಇದರ ಬಣ್ಣ ಬದಲಾಯಿತಲ್ಲವೇ? ಇದು ಕಿರಣ QS. ಇದು ಕೋನ PQR ದ ಕೋನ ದ್ವಿಭಾಜಕ ಇದೆ. ತಿಳಿಯುತ್ತಲ್ಲ? ನೋಡೋಣ. ಇಲ್ಲಿ ಹೇಳಿ ನೋಡ, ಯಾವುದು ಕೋನ ದ್ವಿಭಾಜಕವಾಗಿದೆ? ಹೌದು, ಕಿರಣ MK. ಕಿರಣ MK ಇದು ಕೋನ LMN ದ ಕೋನ ದ್ವಿಭಾಜಕ ಇದೆ. ಈಗ ನಾವು ತ್ರಿಕೋನದಲ್ಲಿರುವಂತಹ ಕೋನದ ಕೋನ ದ್ವಿಭಾಜಕಗಳು ಹೇಗೆ ತೆಗೆಯುತ್ತಾರೆ ಎಂಬುದನ್ನು ನೋಡೋಣ. ನೋಡಿ, ಇದು ತ್ರಿಕೋನ ABC. ಈ ಎಳೆದ ಗೆರೆ ಇದು ಕೋನ Aದ ಕೋನ ದ್ವಿಭಾಜಕವಾಗಿದೆ. ಅದೇ ರೀತಿ ಇದು ಕೋನ Bದ ಕೋನ ದ್ವಿಭಾಜಕವಾಗಿದೆ. ಈ ಗೆರೆಯೂ ಸಹಿತ ಕೋನ Cಯ ಕೋನ ದ್ವಿಭಾಜಕವಾಗಿದೆ. ನೋಡಿ ಮಕ್ಕಳೇ, ಈ 3 ಕಿರಣಗಳು ಒಂದೇ ಬಿಂದುವಿನಲ್ಲಿ, ಅಂದರೆ ಈ ಬಿಂದುವಿನಲ್ಲಿ ಛೇದಿಸಿವೆ. ಈ ರೀತಿ
ಎರಡಕ್ಕಿಂತ ಹೆಚ್ಚು ರೇಷೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದರೆ ಆ ಬಿಂದು ಸಂಪಾತ ಬಿಂದು ಮತ್ತು ಆ ರೇಖೆಗಳು ಏಕಸಂಪಾತ ಇರುತ್ತವೆ. ಅಂದರೆ ತ್ರಿಕೋನದ ಮೂರು ಕೋನಗಳ ಕೋನ ದ್ವಿಭಾಜಕಗಳು ಒಂದೇ ಒಂದು ಬಿಂದುವಿನಿಂದ ಹೋಗುತ್ತವೆ, ಅಂದರೆ ಅವು ಏಕಸಂಪಾತ ಇರುತ್ತವೆ. ತಿಳಿತಲ್ಲವೇ? ಈಗ ನಾವು ಆಯದಿಂದ ಪಿ ಈ ಗೆರೆಯು ಅಂದರೆ IP ಇದು AB ಈ ಗೆರೆಗೆ ಲಂಬ ಎಳೆದಾಗ, ಅದೇ ರೀತಿ IQ ಇದು BC ಈ ಗೆರೆಯ ಮೇಲೆ ಲಂಬ ಎಳೆದಾಗ ಮತ್ತು IR ಇದು AC ಈ ಗೆರೆಯ ಮೇಲೆ ಲಂಬ ಎಳೆಯಲಾಗಿ ನಮಗೆ ಏನು ಕಂಡು ಬರುತ್ತದೆ ಅಂದರೆ IP ಬರೋಬರಿ IQ, IQ ಬರೋಬರಿ IR. ಹೀಗಾಗಿ ಈ ಮೂರು ಗೆರೆಗಳು ಒಂದಕ್ಕೊಂದು ಸಮಾನ ಇವೆ. ಅಂದರೆ ನಾವು ಈ ಕೇಂದ್ರ ಬಿಂದು ಎಂದು ತಿಳಿದು ಒಂದು ವರ್ತುಳ ತೆಗೆಯಲಾಗಿ ಇದು ಅಂತರ್ವರ್ತುಳ ನಿರ್ಮಾಣವಾಗುತ್ತದೆ. ಇಂಗ್ಲಿಷ್ನಲ್ಲಿ ಅಂತರ್ವರ್ತುಳದ ಬಿಂದುವಿಗೆ ಇನ್ ಸೆಂಟರ್ ಎಂದು ಕರೆಯುತ್ತಾರೆ. ಅದಕ್ಕಾಗಿ ಅದು I ಅಕ್ಷರನಿಂದ ತೋರಿಸಲಾಗುತ್ತದೆ. ತ್ರಿಕೋನದ ಕೋನ ದ್ವಿಭಾಜಕಗಳು ಏಕಸಂಪಾತ ಇರುತ್ತವೆ ಮತ್ತು ಅವುಗಳ ಛೇದನ ಬಿಂದು ಅಂದರೆ ಸಂಪಾತ ಬಿಂದು ಇದು ಈ ಅಕ್ಷರದಿಂದ ತೋರಿಸುತ್ತಾರೆ ಎಂಬುದನ್ನು ಲಕ್ಷ್ಯದಲ್ಲಿಡಿರಿ. ತ್ರಿಕೋನದ ಕೋನ ದ್ವಿಭಾಜಕಗಳು ಹೇಗೆ ತೆಗೆಯುವುದು ಎಂಬುದನ್ನು ನಾವು ಪ್ರಾತ್ಯಕ್ಷಿಕವಾಗಿ ನೋಡೋಣ. ವಿದ್ಯಾರ್ಥಿ ಮಕ್ಕಳೇ, ಮೊದಲು ನಾವು ಅಳತೆ ಪಟ್ಟಿ ಸಹಾಯದಿಂದ ಒಂದು ತ್ರಿಕೋನ ABC ತೆಗೆಯೋಣ. ಈ ಮೊದಲು ನಾವು ಕೋನ ದ್ವಿಭಾಜಕ ತೆಗೆಯುವುದನ್ನು ನೋಡಿದ್ದೇವೆ. ಹಾಗೆ ತ್ರಿಕೋನ ABCಯಲ್ಲಿಯ ಕೋನ Aದ ಕೋನ ದ್ವಿಭಾಜಕ ತೆಗೆಯೋಣ. ಅದಕ್ಕಾಗಿ ನಾವು ಯಾವ ಕೋನ ದ್ವಿಭಾಜಕ ತೆಗೆಯಬೇಕೆನ್ನುತ್ತೇವೆಯೋ ಆ ಬಿಂದುವಿನ ಮೇಲೆ ಕಂಪಾಸ ಇಟ್ಟು ಕಂಸ ತೆಗೆಯಬೇಕು. ನಂತರ ಆ ಎರಡೂ ಕಂಸಗಳು ಕೂಡಿದ್ದಕ್ಕೆ ಗೆರೆ ಎಳೆದು ಕೋನ ದ್ವಿಭಾಜಕ ನಿರ್ಮಿಸಬೇಕು. ಅದೇ ರೀತಿ ಕೋನ B ಮತ್ತು ಕೋನ Cಯ ಕೋನ ದ್ವಿಭಾಜಕ ತೆಗೆಯೋಣ. ಮೂರು ಕೋನ ದ್ವಿಭಾಜಕಗಳು ಛೇದಿಸುವ ಬಿಂದುವಿಗೆ I ಎಂದು ಹೆಸರಿಸಬೇಕು. ಈಗ ತ್ರಿಕೋನ ಪಟ್ಟಿ ಸಹಾಯದಿಂದ ಮೊದಲು AB ಭುಜಕ್ಕೆ I ಬಿಂದುವಿನಿಂದ ಲಂಬ ತೆಗೆಯೋಣ. ಅದಕ್ಕೆ IP ಎಂದು ಹೆಸರಿಸೋಣ. ಅದೇ ರೀತಿ BC ಭುಜಕ್ಕೆ ಎಳೆದ ಲಂಬಕ್ಕೆ IQ ಮತ್ತು AC ಭುಜದ ಲಂಬಕ್ಕೆ IR ಎಂದು ಹೆಸರಿಸೋಣ. ಕೊನೆಯದಾಗಿ ಆಯಾರದಷ್ಟೇ ತ್ರಿಜ್ಯ ತೆಗೆದುಕೊಂಡು ಇದು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದು ವರ್ತುಳವನ್ನು ತೆಗೆಯೋಣ. ಈ ತಯಾರಾದಂಥ ವರ್ತುಳಕ್ಕೆ ನಾವು ಅಂತರ್ವರ್ತುಳ ಎಂದು ಕರೆಯುತ್ತೇವೆ. ಮಕ್ಕಳೇ, ಕೋನ ದ್ವಿಭಾಜಕದ ನಂತರ ಈಗ ನಾವು ರೇಖಾಖಂಡದ ಲಂಬ ದ್ವಿಭಾಜಕದ ಬಗ್ಗೆ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಈ ಕೊಟ್ಟ ರೇಖಾಖಂಡ PQ. ಈ ರೇಖಾಖಂಡ PQಕ್ಕೆ ನಾವು ಒಂದು ಗೆರೆ ಎಳೆದೆವು. ರೇಷೆ AB ಅಥವಾ ರೇಖೆ AB ಇದು ಯಾವ ಬಿಂದುವಿನಲ್ಲಿ ಛೇದಿಸಿದೆ? O ಬಿಂದುವಿನಲ್ಲಿ. ಈಗ ನಾವು ಕೋನ AOQ ಅಳೆಯಲಾಗಿ ಇದು 90 ಅಂಶ ಇದ್ದರೆ ನಾವು ಏನು ಹೇಳಬಹುದು? ರೇಖೆ AB ಲಂಬ ರೇಖಾಖಂಡ PQ ಹೀಗೆ ಹೇಳಬಹುದು. ಅಂದರೆ ರೇಖೆ AB ಇದು PQ ಈ ರೇಖಾಖಂಡಕ್ಕೆ ಲಂಬವಾಗಿದೆ. ಕೇವಲ ಲಂಬ ನಾವು ಬಹಳಷ್ಟು ತೆಗೆಯಬಹುದು, ಆದರೆ ಈ ರೇಖಾಖಂಡವನ್ನು ಎರಡು ಸಮಾನ ಭಾಗ ಮಾಡಿದೆ. ಅಂದರೆ OP
ಬರೋಬ್ಬರಿ ಓ ಕ್ಯೂ. ಹೀಗೆ ಮಾಡಿದರೆ ಇದು ದ್ವಿಭಾಗ ಮಾಡಿತು. ನೋಡಿ, ರೇಖೆ ಎ ಬಿದು ಲಂಬನೂ ಇದೆ ಮತ್ತು ದ್ವಿಭಾಗವೂ ಮಾಡಿದೆ. ಹೀಗಾಗಿ ನಾವು ಏನು ಹೇಳಬಹುದು, ರೇಖೆ ಎ ಬಿ ಇದು ರೇಖಾಖಂಡ ಪಿ ಕ್ಯೂದ ಲಂಬ ದ್ವಿಭಾಜಕ ಇದೆ, ಲಂಬನೋದ ದ್ವಿಭಾಜಕನು ಮಾಡಿದೆ. ಹೀಗಾಗಿ ಇದು ಲಂಬ ದ್ವಿಭಾಜಕ ಇದೆ. ತಿಳಿಯಿತಲ್ಲ? ಈಗ ನಾವು ರೇಖಾಖಂಡದ ಲಂಬ ದ್ವಿಭಾಜಕ ಹೇಗೆ ತೆಗೆಯುವುದು ಎಂಬುದರ ಪ್ರಾತ್ಯಕ್ಷಿಕ ನೋಡೋಣ. ನಾವು ಒಂದು 6 ಸೆಂಟಿಮೀಟರದ ರೇಖಾಖಂಡವನ್ನು ಎಳೆಯೋಣ. ಅದಕ್ಕೆ ಎ ಬಿ ಎಂಬ ಹೆಸರು ಕೊಡೋಣ. ಇದಾದ ನಂತರ ನಾವು ಕಂಪಾಸದ ಸಹಾಯದಿಂದ ಎ ಬಿಂದುವಿನ ಮೇಲೆ ಕಂಪಾಸದ ಸೂಜಿ ಇರುವಂಥ ತುದಿಯನ್ನು ಗಟ್ಟಿಯಾಗಿ ಇಟ್ಟು ಆ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚು ಅಳತೆಯ ಅಗಲಳತೆಯನ್ನು ತೆಗೆದುಕೊಂಡು ಎ ಬಿಂದುವಿನ ಮೇಲಿಟ್ಟು 2 ಕಂಸಗಳು ಎದುರು ಬದುರು ದಿಕ್ಕಿನಲ್ಲಿ ಎಳೆಯೋಣ. ಇದಾದ ನಂತರ ಅದೇ ರೀತಿ ಬಿ ಬಿಂದುವಿನ ಮೇಲೆ ಇಟ್ಟು ಈ ರೀತಿ 2 ಕಂಸಗಳು ಎಳೆಯಲಾಗಿ ನಮಗೆ 2 ವಿರುದ್ಧ ದಿಕ್ಕಿನಲ್ಲಿ 2 ಬಿಂದುಗಳು ದೊರೆಯುತ್ತವೆ. ಈ 2 ಬಿಂದುಗಳಿಂದ ಹಾಯ್ದು ಹೋಗುವಂಥ ಒಂದು ಗೆರೆಯನ್ನು ಎಳೆಯಲಾಗಿ ಈ ಗೆರೆಯು ಅಂದರೆ ಈ ರೇಖೆಯು ಎ ಮತ್ತು ಬಿ ರೇಖಾಖಂಡ ಎ ಬಿ ರೇಖಾಖಂಡದ ಸಮಾನ ಭಾಗ ಮಾಡಿರುತ್ತದೆ. ನೀವು ನೋಡಬಹುದು 3 ಸೆಂಟಿಮೀಟರ್ದ 2 ಭಾಗಗಳು ಅದು. ಅದೇ ರೀತಿ ಇದು 90 ಅಂಶ ಶುದ್ಧ ಕೂಡ ಇರುತ್ತದೆ. ನೀವು ನೋಡಬಹುದು. ಈಗ ನಾವು ಕೋನ ಮಾಪಕ ಸಹಾಯದಿಂದ ನೋಡಿರಿ, ಕೋನ ತಯಾರಾದಂಥ ಕೋನಗಳು 90 ಅಂಶದ ಇವೆ ಮತ್ತು ಇದನ್ನು ನಾವು ಈ ರೀತಿ ತೋರಿಸಬಹುದು, 90 ಅಂಶದ ಇವೆ. ಮತ್ತು ಈ 2 ಬಿಂದುಗಳಿಗೆ ನಾವು ಸಿ ಡಿ ಎಂದು ಹೆಸರು ಕೊಡಲಾಗಿ ಇಲ್ಲಿ ಸಿ ಡಿ ಈ ರೇಖೆಯು ರೇಖಾಖಂಡ ಎ ಬಿಯ ಏನಾಗ್ಯದಪ್ಪ ಅಂದ್ರೆ ಲಂಬ ದ್ವಿಭಾಜಕವಾಗಿದೆ. ಲಂಬನೋದ ಮತ್ತು ಅದಕ್ಕೆ 2 ಸಮಾನ ಭಾಗನೂ ಮಾಡ್ಯದ. ಅದಕ್ಕಾಗಿ ನಾವು ಹೇಳಬಹುದು ಸಿ ಡಿ ಇದು ಎ ಬಿಯ ಲಂಬ ದ್ವಿಭಾಜಕವಾಗಿದೆ. ಮಕ್ಕಳೇ, ಈ ರೇಖಾಖಂಡ ನೋಡಿರಿ, ಇದರ ಹೆಸರು ಎಸ್ ಆರ್. ಹೌದು, ರೇಖಾಖಂಡ ಎಸ್ ಆರ್. ಇದಕ್ಕೆ ನಾವು ಒಂದು ಗೆರೆ ಎಳೆದಿದ್ದೇವೆ, ಅದು ಎಕ್ಸ್ ವೈ ಎಂ ಬಿಂದುವಿನಲ್ಲಿ ಛೇದಿಸಿದೆ. ಮತ್ತು ಕೋನ ಎಸ್ ಎಂ ವೈ ಇದು ಏನದ 90 ಅಂಶ ಇದೆ. ಅಂದರೆ ಅದು ನಾವು ಹೇಳಬಹುದು ರೇಖೆ ಎಕ್ಸ್ ವೈ ಇದು ರೇಖಾಖಂಡ ಎಸ್ ಆರ್ಕ್ಕೆ ಲಂಬವಾಗಿದೆ. ಇದನ್ನು ಈ ರೀತಿ ಬರೆಯುತ್ತಾರೆ, ರೇಖೆ ಎಕ್ಸ್ ವೈ ಲಂಬ ರೇಖಾಖಂಡ ಎಸ್ ಆರ್. ಮತ್ತೆ ನೋಡಿಲಿ, ನೀವು ನೋಡಬಹುದು ಎಂ ಎಸ್ ಬರೋಬರಿ ಎಂ ಆರ್. ಈ ಪ್ರಕಾರವಾಗಿ ಇದು ದ್ವಿಭಾಗಿಸಿದೆ. ಆದ್ದರಿಂದ ನಾವು ಹೇಳಬಹುದು ರೇಖೆ ಎಕ್ಸ್ ವೈ ಇದು ರೇಖಾಖಂಡ ಎಸ್ ಆರದ ಲಂಬ ದ್ವಿಭಾಜಕವಾಗಿದೆ. ತಿಳಿಯಿತಲ್ಲ ಮಕ್ಕಳೇ? ಈಗ ನಾವು ತ್ರಿಕೋನದ ಭುಜಗಳ ಲಂಬ ದ್ವಿಭಾಜಕಗಳ ಅಭ್ಯಾಸ ಮಾಡೋಣ. ಇದು ನೋಡಿ, ತ್ರಿಕೋನ ಪಿ ಕ್ಯೂ ಆರ್. ಪಿ ಕ್ಯೂ ಈ ಭುಜದ ಲಂಬ ದ್ವಿಭಾಜಕ ಎಳೆಯಲಾಗಿ, ಅದೇ ರೀತಿ ಕ್ಯೂ ಆರ್ ಈ ಭುಜದ ಲಂಬ ದ್ವಿಭಾಜಕವು ಎಳೆಯಲಾಗಿ ಇವೆರಡೂ ಒಂದಕ್ಕೊಂದು ಛೇದಿಸಿವೆ. ಅದೇ ರೀತಿ ನಾವು ಕೊನೆಯ ಭುಜ ಪಿ ಆರ್ ಇದರ ಸಹಿತ ಲಂಬ ದ್ವಿಭಾಜಕ ಎಳೆದಾಗ ಏನು ಕಂಡುಬರುತ್ತದೆ? 3 ಭುಜಗಳು ಒಂದೇ ಬಿಂದುವಿನಲ್ಲಿ ಹಾಯ್ದು ಹೋಗಿವೆ. ಅಂದರೆ ಆ ಬಿಂದು ಸಿ ಈ ಬಿಂದುವಿನಲ್ಲಿ ಹಾಯ್ದು ಹೋಗಿವೆ. ಪ್ರತಿಯೊಂದು ತ್ರಿಕೋನದ 3 ಭುಜಗಳ ಲಂಬ ದ್ವಿಭಾಜಕಗಳು ಒಂದೇ ಬಿಂದುವಿನಲ್ಲಿ ಹಾಯ್ದು ಹೋಗುತ್ತವೆ. ಅಂದರೆ ಪ್ರತಿಯೊಂದು ತ್ರಿಕೋನದ ಭುಜಗಳ ಲಂಬ ದ್ವಿಭಾಜಕಗಳು ಏಕಸಂಪಾತ ಆಗಿರುತ್ತವೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನಾವು ಸಿ ಬಿಂದುವಿನಿಂದ ಪಿ ಬಿಂದು ಜೋಡಿಸಲಾಗಿ ಸಿ ಪಿ, ಅದೇ ರೀತಿ ಸಿ ಕ್ಯೂ ಮತ್ತು ಸಿ ಆರ್ ಸಂಪಾತ ಬಿಂದುವಿನಿಂದ ಈ 3 ಶಿರೋಬಿಂದುಗಳನ್ನು ಜೋಡಿಸಲಾಗಿ ಸಿ ಪಿ ಬರೋಬರಿ ಸಿ ಕ್ಯೂ ಮತ್ತು ಸಿ ಕ್ಯೂ ಬರೋಬರಿ ಸಿ ಆರ್ ಹೀಗೆ ಕಂಡುಬರುತ್ತದೆ. ಅಂದರೆ ಈ 3
ಶಿರೋಬಿಂದುಗಳು ಸಂಪಾತ ಬಿಂದುವಿನಿಂದ ಯೋಗ್ಯ ಅಂತರದಲ್ಲಿದೆ ಎಂದು ಕಂಡುಬರುತ್ತದೆ. ಮತ್ತು ಸಿ ಇದು ನಾವು ಕೇಂದ್ರ ಬಿಂದು ಎಂದು ತಿಳಿದು ಒಂದು ವರ್ತುಳವನ್ನು ರಚಿಸಿದಾಗ ಅದು ಈ 3 ಶಿರೋಬಿಂದುಗಳಿಂದ ಹಾಯ್ದು ಹೋಗುತ್ತದೆ. ತಿಳಿಯಿತಲ್ಲ? ಈ ವರ್ತುಳಕ್ಕೆ ನಾವು ಸರ್ಕಲ್ ಎಂದು ಕರೆಯುತ್ತೇವೆ ಮತ್ತು ಅದರ ಶಿರೋಬಿಂದುಕ್ಕೆ ಸರ್ಕಮ್ ಸೆಂಟರ್, ಇಂಗ್ಲಿಷ್ನಲ್ಲಿ ಸರ್ಕಮ್ ಸೆಂಟರ್ ಎನ್ನುತ್ತಾರೆ. ಅದಕ್ಕಾಗಿ ಇದು ಸಿ ಈ ಕ್ಯಾಪಿಟಲ್ ಅಕ್ಷರದಿಂದ ತೋರಿಸಲಾಗಿದೆ. ತಿಳಿಯಿತಲ್ಲ? ಈಗ ನಾವು ತ್ರಿಕೋನದ ಭುಜಗಳ ಲಂಬ ದ್ವಿಭಾಜಕಗಳು ಹೇಗೆ ತೆಗೆಯುತ್ತಾರೆ ಎಂಬುದನ್ನು ಪ್ರಾತ್ಯಕ್ಷಿಕವಾಗಿ ನೋಡೋಣ. ತ್ರಿಕೋನ PQR ತೆಗೆಯೋಣ. ಮೊದಲು ಕಂಪಾಸದ ಸಹಾಯದಿಂದ ಭುಜ PQದ ಲಂಬ ದ್ವಿಭಾಜಕ ತೆಗೆಯೋಣ. ಅದೇ ರೀತಿ ಭುಜ QR ಮತ್ತು ಭುಜ PRದ ಲಂಬ ದ್ವಿಭಾಜಕ ತೆಗೆಯೋಣ. ಮೂರು ಲಂಬ ದ್ವಿಭಾಜಕಗಳು ಛೇದಿಸುವ ಬಿಂದುವಿಗೆ ಸಿ ಎಂದು ಹೆಸರಿಸೋಣ. CR ಜೋಡಿಸೋಣ. ಈಗ CP CQ ಜೋಡಿಸೋಣ. ನಂತರ CQದಷ್ಟೇ ಅಳತೆಯ ತ್ರಿಜ್ಯ ತೆಗೆದುಕೊಂಡು ವರ್ತುಳ ತೆಗೆಯಲಾಗಿ ವರ್ತುಳವು ತ್ರಿಕೋನದ 3 ಬಿಂದುಗಳಿಂದ ಹಾಯ್ದು ಹೋಗುವುದು. ಈ ವರ್ತುಳಕ್ಕೆ ಪರಿವರ್ತುಳ ಎನ್ನುವರು. ಕೇಂದ್ರ ಬಿಂದುವಿಗೆ ಪರಿಕೇಂದ್ರ ಅಥವಾ ಪರಿಮಧ್ಯ ಅಂದರೆ ಸರ್ಕಮ್ ಸೆಂಟರ್ ಎಂದು ಕರೆಯುತ್ತಾರೆ. ಆದ್ದರಿಂದ ಆ ವರ್ತುಳದ ಕೇಂದ್ರ ಬಿಂದುವಿಗೆ ಸಿ ಅಕ್ಷರದಿಂದ ತೋರಿಸಲಾಗುತ್ತದೆ. ಮಕ್ಕಳೇ, ಇಲ್ಲಿ ನೋಡಿ, ತ್ರಿಕೋನದ ಭುಜಗಳ ಲಂಬ ದ್ವಿಭಾಜಕಗಳು ಲಘುಕೋನ, ಕಾಟಕೋನ ಮತ್ತು ವಿಶಾಲಕೋನ ತ್ರಿಕೋನಗಳಲ್ಲಿ ಎಲ್ಲೆಲ್ಲಿ ಏಕಸಂಪಾತ ಹೊಂದುತ್ತವೆ ಅಂದರೆ ಪರಸ್ಪರ ಛೇದಿಸುತ್ತವೆ ಎಂಬುದನ್ನು ನೋಡಿರಿ. ಮೊದಲನೇ ತ್ರಿಕೋನ ಲಘುಕೋನ ತ್ರಿಕೋನ. ಲಘುಕೋನ ತ್ರಿಕೋನದಲ್ಲಿ ತ್ರಿಕೋನದ ಅಂತರ್ಭಾಗದಲ್ಲಿ ಪರಸ್ಪರ ಛೇದಿಸುತ್ತವೆ. ಅದೇ ರೀತಿ ಎರಡನೇ ತ್ರಿಕೋನ ಕಾಟಕೋನ ತ್ರಿಕೋನ. ಕಾಟಕೋನ ತ್ರಿಕೋನದ ಕರ್ಣದ ಮೇಲೆ ಪರಸ್ಪರ ಏಕಸಂಪಾತ ಹೊಂದುತ್ತವೆ ಅಂದರೆ ಪರಸ್ಪರ ಛೇದಿಸುತ್ತವೆ. ಕೊನೆಯ ತ್ರಿಕೋನ ವಿಶಾಲಕೋನ ತ್ರಿಕೋನ. ವಿಶಾಲಕೋನ ತ್ರಿಕೋನದಲ್ಲಿ ನೋಡಿ ಮಕ್ಕಳೇ, ಇದು ತ್ರಿಕೋನದ ಹೊರಬದಿಯಲ್ಲಿ ಇವು ಪರಸ್ಪರ ಏಕಸಂಪಾತ ಹೊಂದುತ್ತವೆ ಎಂಬುದನ್ನು ಲಕ್ಷ್ಯದಲ್ಲಿಡಿರಿ. ಪ್ರಿಯ ವಿದ್ಯಾರ್ಥಿ ಮಕ್ಕಳೇ, ಇಲ್ಲಿಯವರೆಗೆ ನಾವು ಭೌಮಿತಿಕ ರಚನೆ ಈ ಪಾಠದಲ್ಲಿ ಕೋನ ದ್ವಿಭಾಜಕ, ಅದೇ ರೀತಿ ತ್ರಿಕೋನದ ಕೋನ ದ್ವಿಭಾಜಕಗಳು ಮತ್ತು ಲಂಬ ದ್ವಿಭಾಜಕ ಮತ್ತು ತ್ರಿಕೋನದ ಲಂಬ ದ್ವಿಭಾಜಕಗಳು ಈ 4 ಘಟಕಗಳ ಬಗ್ಗೆ ಅಭ್ಯಾಸ ಮಾಡಿದೆವು. ಈಗ ನೀವು ಪುಟ ಸಂಖ್ಯೆ 2ರ ಮೇಲಿರುವಂತಹ ಅಭ್ಯಾಸ ಹಂತ 1 ಬಿಡಿಸಿರಿ. ಧನ್ಯವಾದ ಮಕ್ಕಳೇ. ಇಲ್ಲಿಯವರೆಗೆ ನಾನು ಕಲಿಸಿದ ಭಾಗವು ಅತ್ಯಂತ ಕಾಳಜಿಪೂರ್ವಕ ತಿಳಿದುಕೊಂಡಿದ್ದೀರಿ. ಪಠ್ಯದಲ್ಲಿ ಕೊಟ್ಟ ಸ್ವಾಧ್ಯಾಯ ಬಿಡಿಸಿರಿ. ಮತ್ತೆ ನಾನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರಗಳು.